ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಖ ಒತ್ತಡ ಪ್ರಾಣಿಗಳ ಆರೋಗ್ಯ ಹಾಗೂ ನಿರ್ವಹಣೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ಹವಾಮಾನ ಬದಲಾವಣೆ ಅನ್ನುವ ಹೆಸರನ್ನು ಹೆಚ್ಚಾಗಿ ಕೇಳ್ತಾ ಇರ್ತೇವೆ. ಇದರಿಂದಾಗಿ ಭೂಮಿಯ ಮೇಲಿನ ವಾತಾವರಣ ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಇದೆ. ಇದು ಭೂಮಿಯ ಮೇಲೆ ನಡೀತಾ ಇರತಕ್ಕಂತಹ ಅನೇಕ ಚಟುವಟಿಕೆಗಳ ಮೇಲೆ ವಿವಿಧ ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಅದರಲ್ಲಿ ಈ ಹೈನುಗಾರಿಕೆ ಮತ್ತು ಪಶುಪಾಲನೆಯ ಮೇಲೆಯೂ ಕೂಡ ಹೆಚ್ಚು ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಶಾಖದ ಒತ್ತಡ ಹೆಚ್ಚಾದಂತೆಲ್ಲ ಈ ಪ್ರಾಣಿಗಳ ಆರೋಗ್ಯದ ಮೇಲೆ ಅನೇಕ ಪರಿಣಾಮಗಳು ಬೀರ್ತಾ ಇದ್ದಾವೆ. ಹಾಗೂ ಇದನ್ನು ನಿರ್ವಹಣೆಯನ್ನು ಮಾಡುವ ಮೂಲಕ ನಾವು ಸರಿದಾರಿಗೆ ತರಬಹುದು ಅನ್ನುವಂಥ ವಿಚಾರಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ಶಾಖದ ಒತ್ತಡ ಅಂತ ಅಂದರೆ ಏನು, ಅದು ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತೆ, ಇದನ್ನು ನಿರ್ವಹಣೆ ಮಾಡ್ತಕ್ಕಂತಹ ಕ್ರಮಗಳು ಯಾವ್ಯಾವು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶು ಶರೀರಕ್ರಿಯಾಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ MK ವಿನೂತನ್ ಅವರು. ಡಾಕ್ಟ್ರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಶಾಖದ ಒತ್ತಡವನ್ನು ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ. ಏನು ಶಾಖದ ಒತ್ತಡ ಅಂತ ಹೇಳಿದರೆ? ಒತ್ತಡ ಅಂದರೆ ಇದು ಒಂದು ಪ್ರತಿಫಲಿತ ಪ್ರತಿಕ್ರಿಯೆ. ಅಂದರೆ ಪ್ರಾಣಿಗಳು ಕಠಿಣ ಪರಿಸರದಲ್ಲಿ ತೋರುವ ಸ್ವಾಭಾವಿಕ ಒಂದು ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಇದರ ಪ್ರತಿಕೂಲ ಪರಿಣಾಮಗಳಿಂದ ಏನಾಗುತ್ತೆ, ಇವು ಅಸ್ವಸ್ಥತೆಯಿಂದ ಸಂಭವಿಸ್ಬೋದು. ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಮಾತನಾಡ್ತಿರೋದು ಅಥವಾ ಕೇಳಿ ಬರ್ತಾ ಇರೋ ವಿಚಾರ ಅಂದರೆ ಅದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆ ಏನಾಗಿದೆ, ಪ್ರಪಂಚದಾದ್ಯಂತ ವಿಶೇಷವಾಗಿ ಉಷ್ಣವಲಯ ಮತ್ತು ಸಮಶೀತೋಷ್ಣ ದೇಶಗಳಲ್ಲಿ ಇದು ಜೀವಿ ಪ್ರಭೇದಗಳು ಅಂದರೆ ಸ್ಪೀಸೀಸ್ ಮೇಲೆ ಇರ್ಬೋದು ಅಥವಾ ಪರಿಸರ ವ್ಯವಸ್ಥೆಗಳ ಮೇಲೆ ಇರ್ಬೋದು ಪರಿಣಾಮ ಬೀರ್ತಾ ಇದೆ. ಮತ್ತು ಜಾನುವಾರುಗಳು ಉತ್ಪಾದನಾ ವ್ಯವಸ್ಥೆಗಳ ಸುಸ್ಥಿರತೆಯ ಮೇಲೆ ಸಹ ಹೆಚ್ಚು ಪ್ರಭಾವ ಬೀರ್ತಾ ಇದೆ ಅಂತಲೇ ಹೇಳ್ಬೋದು. ಇಂಟರ್ ಗೌರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತರ್ ಸರ್ಕಾರಿ ಸಮಿತಿ ವರದಿಯ ಪ್ರಕಾರ ಹವಾಮಾನ ಬದಲಾವಣೆಯಿಂದ ಭೂಮಿಯ ತಾಪಮಾನ ದಶಕಕ್ಕೆ 0.2 ಹೆಚ್ಚಾಗಿದೆ. ಮತ್ತು ಇದು 2100ರ ವೇಳೆಗೆ ಇದು ಜಾಗತಿಕ ಸರಾಸರಿ ತಾಪಮಾನವನ್ನು 1.4ರಿಂದ 5.8 ಹೆಚ್ಚಾಗುವುದೆಂದು ಊಹಿಸಲಾಗಿದೆ. ಅಂದರೆ ಈ ಜಾಗತಿಕ ತಾಪಮಾನ ಏರಿಕೆಯಿಂದ ನಾವು ಪ್ರಾಣಿಗಳಲ್ಲಿ ಶಾಖ ಒತ್ತಡ ಸಮಸ್ಯೆ ತೀವ್ರತೆಯನ್ನು ಕಾಣಬಹುದು. ಈ ಶಾಖದ ಒತ್ತಡ ಎಲ್ಲ ಹೆಚ್ಚಿನ ತಾಪಮಾನಕ್ಕೆ ಸಂಬಂಧಿಸಿದ ಒತ್ತಡವನ್ನು ಸೂಚಿಸುತ್ತದೆ. ಇದು ಜಾನುವಾರುಗಳಲ್ಲಿ ಉಷ್ಣ ನಿಯಂತ್ರಣ ಬದಲಾವಣೆಗಳನ್ನು ಪ್ರೇರೇಪಿಸುತ್ತೆ. ಅಂದರೆ ಥರ್ಮೋರೆಗ್ಯುಲೇಟರಿ ಬದಲಾವಣೆ ಪ್ರೇರೇಪಿಸುತ್ತೆ. ವಿಪರೀತ ಬಿಸಿ ಇರ್ಬೋದು, ಆರ್ದ್ರ ಅಂದರೆ ಹ್ಯೂಮಿಡಿಟಿ ಅಥವಾ ಬಿಸಿಯಾದ ಶುಷ್ಕ ಹವಾಮಾನದಲ್ಲಿ ಬೆವರು ಮತ್ತು ಉಸಿರಾಟದ ಮೂಲಕ ಶಾಖವನ್ನು ಚದುರಿಸುವ ಪ್ರಾಣಿಗಳು ಥರ್ಮೋರೆಗ್ಯುಲೇಟರಿ ಸಾಮರ್ಥ್ಯವನ್ನು ರಾಜಿಯಾಗುತ್ತದೆ. ಇವುಗಳಲ್ಲಿ ಶಾಖದ ಒತ್ತಡ ಉಂಟಾಗುತ್ತೆ. ಅಂದರೆ ಪರಿಸರದ ಉಷ್ಣತೆ ನಿರ್ಣಾಯಕ ತಾಪಮಾನ ಮೀರಿದಾಗ ಅಂದರೆ ಕ್ರಿಟಿಕಲ್ ಟೆಂಪರೇಚರ್ ಮೀರಿದಾಗ ವಿದೇಶಿ ಮತ್ತು ಮಿಶ್ರತಳಿ ಜಾನುವಾರುಗಳಲ್ಲಿ ಇದು 24ರಿಂದ 26 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಮತ್ತು ನಮ್ಮ ದೇಶೀಯ ಹಸುಗಳಲ್ಲಿ 33 ಮತ್ತು ಎಮ್ಮೆಗಳಲ್ಲಿ 36 ಡಿಗ್ರಿ ತಾಪಮಾನ ಮೀರಿದಾಗ ದೇಹವು ಬೆವರು ಮತ್ತು ಉಸಿರಾಟದ ಮೂಲಕ ದೇಹದ ಪ್ರಮುಖ ತಾಪವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ಹೆಚ್ಚುತ್ತಿರುವ ದೇಹದ ಶಾಖ ಉತ್ಪಾದನೆಯೊಂದಿಗೆ ಸೇರಿಕೊಂಡಾಗ ಪ್ರಾಣಿಗಳಲ್ಲಿ ಶಾಖದ ಒತ್ತಡ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಅಂದರೆ ದೇಹವು ಹೆಚ್ಚುವರಿ ಶಾಖವನ್ನು ತೊಡೆದು ಹಾಕಲು ಸಾಧ್ಯವಾಗದಿದ್ದಾಗ ಶಾಖದ ಒತ್ತಡ ಸಂಭವಿಸ್ತದೆ. ಇದನ್ನು ನಾವು ಶಾಖದ ಒತ್ತಡ ಅಂತ ಹೇಳಿ ನಾವು ಕರಿತೇವೆ. ಅಂತ ಅಂದರೆ ಪರಿಸರದಲ್ಲಿ ಈ ಒಂದು ಉಷ್ಣಾಂಶ ಅನ್ನುವಂಥದ್ದೇನಿದೆಯೋ ಇದು ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಹೋಗ್ತಕ್ಕಂಥದ್ದನ್ನೇ ನಾವು ಶಾಖದ ಒತ್ತಡ ಅಂತ ಹೇಳಿ ಕರಿತೇವೆ. ಇದು ನಮ್ಮ ಪಶುಪಾಲನೆ ಮಾಡ್ತಕ್ಕಂತಹ ಪ್ರಾಣಿಗಳೇನಿದ್ದಾವೋ ಅವುಗಳ ಒಂದು ನಿತ್ಯ ಕ್ರಿಯೆಯಲ್ಲಿ ಮತ್ತೆ ಅವುಗಳ ಉತ್ಪಾದನೆಯ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ. ಹೌದು ಸರ್. ಇದರ ಪರಿಣಾಮವಾಗಿ ಏನಾಗುತ್ತೆ, ಪ್ರಾಣಿಗಳಲ್ಲಿ ದೇಹದ ತಾಪಮಾನ ಹೆಚ್ಚಾಗಬಹುದು, ಉಸಿರಾಟದ ದರ ಇರ್ಬೋದು ಅಥವಾ ಹೃದಯ ಬಡಿತ ಅಥವಾ ಪ್ರಾಣಿಗಳಲ್ಲಿ ಗುದದ್ವಾರದ ತಾಪಮಾನ ಹೆಚ್ಚಾಗುತ್ತದೆ. ಇದರಿಂದ ಇಂಥ ಪ್ರಾಣಿಗಳಲ್ಲಿ ಆಹಾರ ಸೇವನೆ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಮತ್ತು ಇದರ ಉತ್ಪಾದನೆ ಮತ್ತು ಸಂತಾನೋತ್ಪತ್ತಿ ದಕ್ಷತೆ ಮೇಲೂ ಸಹ ಪರಿಣಾಮ ಬೀರುತ್ತದೆ ಅಂತಲೇ ಹೇಳ್ಬೋದು. ನಾವು ಶಾಖದ ಕಾರಣ ನೋಡಬೇಕಾದ್ರೆ
ಏನೆಲ್ಲ ಕಾರಣಗಳು ಅಂದರೆ ಉಷ್ಣತೆ ಇರ್ಬೋದು, ಅದು ಹೆಚ್ಚಾಗಿ ವಿಕಿರಣ ಶಾಖ ಮೂಲಕಗಳು ಇರ್ಬೋದು, ಅಂದರೆ ಸಂವಹನ ಅಥವಾ ವಾಹಕ ಮತ್ತು ಆವಿಯಾಗುವಿಕೆ ಅಂದರೆ ಕನ್ವೆನ್ಷನ್, ಕಂಡಕ್ಷನ್, ಎವಾಪರೇಷನ್ ಅಂತ ಪ್ರಕ್ರಿಯೆಗಳಿಂದ ಉಂಟಾಗ್ಬೋದು, ಅಥವಾ ಹೆಚ್ಚಿನ ಆರ್ದ್ರತೆ ಅಂದರೆ ಹ್ಯುಮಿಡಿಟಿ ಇರ್ಬೋದು, ಅಥವಾ ಬಿಸಿ ವಸ್ತುಗಳಿಂದ ಸಂಪರ್ಕ ಬಂದಾಗ ಪ್ರಾಣಿಗಳು ಆಗ್ಬೋದು, ಅಥವಾ ಶ್ರಮದಾಯಕ ದೈಹಿಕ ಚಟುವಟಿಕೆಯಿಂದ ಇರ್ಬೋದು, ಅಥವಾ ಇದು ಹೆಚ್ಚು ಉತ್ಪಾದನೆ ಮಾಡುವ ಪ್ರಾಣಿಗಳಲ್ಲಿ ಇದು ಕಾಣಬಹುದು. ಇಂಥ ಪ್ರಾಣಿಗಳಲ್ಲಿ ಏನಾಗುತ್ತೆ ಅಂದರೆ ಆರೋಗ್ಯ, ಕಲ್ಯಾಣ, ಅದ್ರ ವೆಲ್ಫೇರ್ ಹಾಗೂ ಉತ್ಪಾದನೆ ಮೇಲೆ ಶಾಖದ ಒತ್ತಡ ನಕಾರಾತ್ಮಕ ಪರಿಣಾಮ ಬೀರ್ಬೋದು. ಮುಖ್ಯವಾಗಿ ಪ್ರಾಣಿಗಳಲ್ಲಿ ನಿರ್ಜಲೀಕರಣ, ಡಿಹೈಡ್ರೇಷನ್ ಇರ್ಬೋದು, ಅಥವಾ ಶಾಖದ ಬಳಲಿಕೆ ಇರ್ಬೋದು, ಹೀಟ್ ಎಕ್ಸಾಷನ್ ಆಗುತ್ತೆ, ಮತ್ತು ಶಾಖದ ಆಘಾತ ಅಂದರೆ ಹೀಟ್ ಸ್ಟ್ರೋಕ್ಗೆ ಒಳಗಾಗ್ತವೆ ಪ್ರಾಣಿಗಳು. ಇಂತಹ ಪ್ರಾಣಿಗಳು ಆಹಾರ ಸೇವನೆ ಕಡಿಮೆ ಮಾಡ್ತವೆ, ಅದರಿಂದ ನಿಧಾನಗತಿಯಲ್ಲಿ ಬೆಳವಣಿಗೆ ನೋಡ್ಬೋದು, ಮತ್ತು ಇವು ಕಳಪೆ ಸಂತಾನೋತ್ಪತ್ತಿ ಇರ್ಬೋದು, ಮತ್ತು ಇವು ಹೆಚ್ಚಿನ ರೋಗಕ್ಕೆ ಬಲಿಯಾಗ್ತವೆ ಅಂತಲೇ ಹೇಳ್ಬೋದು. ಶಾಖದ ಒತ್ತಡ ಇವು ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಹಸು, ಎಮ್ಮೆ, ಕುರಿ, ಮೇಕೆಗಳಲ್ಲಿ ಕಾಣಬಹುದು. ನಮ್ಮ ದಕ್ಷಿಣ ಭಾರತದ ಭಾಗದಲ್ಲಿ ನಾವು ಜಾನುವಾರುಗಳು ಆರಾಮದಾಯಕ ತಿಂಗಳಂದರೆ ಅವು ನವಂಬರಿಂದ ಫೆಬ್ರವರಿ, ಮತ್ತು ಒತ್ತಡ ತಿಂಗಳಂದರೆ ಇವು ಏಪ್ರಿಲಿಂದ ಸೆಪ್ಟೆಂಬರ್ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಹೆಚ್ಚಾಗಿ ಉಷ್ಣತೆ ಇರೋದ್ರಿಂದ ಪ್ರಾಣಿಗಳು ಹೆಚ್ಚಾಗಿ ಶಾಖ ಒತ್ತಡಕ್ಕೆ ಒಳಗಾಗ್ತವೆ ಅಂತಲೇ ಹೇಳ್ಬೋದು. ಹೀಗೆ ಏನು ಹಸು ಆಗ್ಬೋದು, ಕುರಿ ಆಗ್ಬೋದು, ಈ ಥರದ ಪಶುಸಂಗೋಪನಾ ಜಾನುವಾರುಗಳಿದ್ದಾವ, ಇವುಗಳು ಶಾಖದ ಒತ್ತಡಕ್ಕೆ ಹೆಚ್ಚಾಗಿ ಆಗ್ತವೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಮ್ಮ ಕೃಷಿಕರಾಗಿರಬಹುದು, ಹೈನುಗಾರರಾಗಿರಬಹುದು, ಈ ಪಶುಸಂಗೋಪನೆ ಅನ್ನುವಂಥದ್ದನ್ನು ಮಾಡುವಂಥದ್ದೇ ಆರ್ಥಿಕ ಕಾರಣದಿಂದಾಗಿ ಒಂದಷ್ಟು ನಿಗದಿತವಾದಂತಹ ಲಾಭವನ್ನ ಮತ್ತು ಆದಾಯವನ್ನ ತಂದುಕೊಡುತ್ತೆ. ಆ ಮೂಲಕ ನಾವು ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಪಶುಪಾಲನೆಯನ್ನ ಮತ್ತು ಹೈನುಗಾರಿಕೆಯನ್ನ ಮಾಡ್ತಾರೆ. ಇದು ಈ ಶಾಖದ ಒತ್ತಡ ಅನ್ನುವಂಥದ್ದು ಆರ್ಥಿಕವಾಗಿ ಏನೆಲ್ಲ ಪರಿಣಾಮಗಳನ್ನ ಹೈನುಗಾರಿಕೆಯ ಮೇಲೆ ಉಂಟು ಮಾಡುತ್ತೆ? ಪ್ರಾಣಿಗಳಲ್ಲಿ ಶಾಖ ಒತ್ತಡದಿಂದ ಯಾವೆಲ್ಲ ರೈತನಿಗೆ ಆರ್ಥಿಕ ಪರಿಣಾಮ ಬೀರ್ತದೆ ಅಂದರೆ, ಮೊದಲನೇದಾಗಿ ನಾವು ಜಾನುವಾರು ಉತ್ಪಾದಕತೆಯ ಮೇಲೆ ಪ್ರಭಾವ, ಅಂದರೆ ಲೈಫ್ ಸ್ಟಾಕ್ ಪ್ರೊಡಕ್ಟಿವಿಟಿ ಮೇಲೆ. ಅಂದರೆ ಶಾಖದ ಒತ್ತಡವು ಏನಾಗುತ್ತೆ, ಹೈನು ಪ್ರಾಣಿಗಳಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಮಾಡುತ್ತವೆ. ಅಂದರೆ ನಾವು ಭಾರತದಲ್ಲಿ ಪ್ರತಿ ವರ್ಷ ಶಾಖದ ಒತ್ತಡದಿಂದ ಹಾಲು ಉತ್ಪಾದನೆ ತೀವ್ರ ನಷ್ಟ ಉಂಟಾಗ್ತಾ ಇದೆ. ಜಾನುವಾರುಗಳಲ್ಲಿ ಬೆಳವಣಿಗೆ ದರ ಕಮ್ಮಿ ಆಗುವುದು, ಮತ್ತು ಕೋಳಿಗಳಲ್ಲಿ ಮೊಟ್ಟೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ರೈತರಿಗೆ ಅಥವಾ ಉತ್ಪಾದಕರಿಗೆ ಆದಾಯ ಕಡಿಮೆ ಆಗ್ತಾ ಇದೆ. ಎರಡನೇದಾಗಿ ಪ್ರಾಣಿಗಳ ಆರೋಗ್ಯ ವೆಚ್ಚ, ಅಂದರೆ ಅನಿಮಲ್ ಹೆಲ್ತ್ ಕಾಸ್ಟ್. ಈಗ ಶಾಖದ ಒತ್ತಡದಿಂದ ಏನಾಗ್ತಾ ಇದೆ, ಶಾಖ ಸಂಬಂಧಿತ ರೋಗಗಳು ಅಥವಾ ಸಮಸ್ಯೆಗಳು ಹೆಚ್ಚಾದಂತೆ ಅದರ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇದರಿಂದ ರೈತನಿಗೆ ಲಾಭದಾಯಕ ಮತ್ತು ಉತ್ಪಾದನಾ ದಕ್ಷತೆ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಅಂತಲೇ ಹೇಳ್ಬೋದು. ಮೂರನೇದಾಗಿ ಸಂತಾನೋತ್ಪತ್ತಿ ದಕ್ಷತೆ, ಅಂದರೆ ರಿಪ್ರೊಡಕ್ಟಿವ್ ಎಫಿಷಿಯನ್ಸಿ. ಈ ಶಾಖದ ಒತ್ತಡದಿಂದ ಏನಾಗ್ತಾ ಇದೆ, ಸಂತಾನೋತ್ಪತ್ತಿಯ ಮೇಲೆ ವೆಚ್ಚವನ್ನು ಹೆಚ್ಚಿಸ್ತಾ ಇದೆ, ಮತ್ತು ಗರ್ಭಧಾರಣೆ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದೆ. ಶಾಖದಿಂದ ಏನಾಗ್ತಿದೆ, ಶಾರೀರಿಕ ಒತ್ತಡದಿಂದ ಹಾರ್ಮೋನ್ಗಳ ಸಮತೋಲನೆಯನ್ನು ಬದಲಾಯಿಸ್ತದೆ. ಇದರಿಂದ ಪ್ರಾಣಿಗಳಲ್ಲಿ ಈಸ್ಟ್ರೆಸ್ ಬೇರೆ ಅಭಿವ್ಯಕ್ತಿ ಆಗ್ತಾ ಇಲ್ಲ. ಇದರಿಂದ ಏನಾಗ್ತಿದೆ, ಅದರ ಫಲವತ್ತತೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು. ಇದು ರೈತನಿಗೆ ಹೆಚ್ಚುವರಿಯಾಗುತ್ತೆ ಅಂತಲೇ ಹೇಳ್ಬೋದು. ನಾಲ್ಕನೇದು ಅಸ್ವಸ್ಥತೆ ಮತ್ತು ಮರಣ, ಅಂದರೆ ಮಾರ್ಟಾಲಿಟಿ ಮತ್ತು ಮಾರ್ಬಿಡಿಟಿ ಅಂತ ಕರಿತೀವಿ. ಇದು ಹೆಚ್ಚಿನ ತಾಪಮಾನದಿಂದ ಏನಾಗ್ತಾ ಇದೆ, ಪ್ರಾಣಿಗಳಲ್ಲಿ ಅವು ಹೆಚ್ಚಾಗಿ ಸಾಯಲು ಕಾರಣವಾಗ್ತಾ ಇದೆ. ಇದರಿಂದ ಜಾನುವಾರು ರೈತರಿಗೆ ಅಥವಾ ಸಾಕು ಪ್ರಾಣಿ ಮಾಲೀಕರಿಗೆ ಹೆಚ್ಚಿನ ಹಣವನ್ನು ಪಶುವೈದ್ಯ ಆರೈಕೆಯಲ್ಲಿ ಖರ್ಚು ಮಾಡಬೇಕಾಗ್ತದೆ. ಮುಂದಿನದು ಮೇವು ಮತ್ತು ನೀರಿನ ಮೇಲೆ ವೆಚ್ಚಗಳು. ಇದರಿಂದ ಏನಾಗ್ತದೆ, ಇಲ್ಲಿ ಶಾಖದ ಒತ್ತಡದಿಂದ ಬಳಲುತ್ತಿರುವ ಪ್ರಾಣಿಗಳು ಕಡಿಮೆ ನೀರು ಕುಡಿಯುತ್ತವೆ, ಮತ್ತು ಒಟ್ಟಾರೆಯಾಗಿ ಕಡಿಮೆ ಮೇವನ್ನು ಸೇವಿಸೋದ್ರಿಂದ ರೈತನಿಗಿದು ಉತ್ಪಾದನೆ ವೆಚ್ಚ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು. ಮುಂದಿನದು ಹೀಟ್ ಮಿಟಿಗೇಷನ್ ಮೆಷರ್ ಅಂತ ಕರಿತೀವಿ, ಅಂದರೆ ಶಾಖ ತಗ್ಗಿಸುವ ಕ್ರಮಗಳಿಂದ. ಅಂದರೆ ಇವು ರೈತನಿಗೆ ಯಾವ ರೀತಿ ವೆಚ್ಚವನ್ನು ಹೆಚ್ಚಾಗ್ತಿದೆ ಅಂದರೆ, ಪ್ರಾಣಿಗಳಲ್ಲಿ ತಂಪಾಗುವಿಕೆ ಅಂದರೆ ಕೂಲಿಂಗ್ ನಾವು ಅಥವಾ ವಾತಾಯನ ವೆಂಟಿಲೇಷನ್ ಮತ್ತು ನೆರಳು ವ್ಯವಸ್ಥೆಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಅವನ ಉತ್ಪಾದನಾ ವೆಚ್ಚವನ್ನು ಇದು ಹೆಚ್ಚಾಗ್ತಿದೆ ಅಂತಲೇ ಹೇಳ್ಬೋದು. ಆದರೆ ಏನು ಅಂದರೆ, ಇವು ಅವನ ಆರ್ಥಿಕ ನಷ್ಟ ಮತ್ತು ಶಾಖದ ಒತ್ತಡವನ್ನು ಕಡಿಮೆ ಮಾಡುತ್ತೇವೆ. ಈ ರೀತಿ ನಾವು ಮಿಟಿಗೇಷನ್ ಮೆಷರ್ಸ್ ತಾಳೋದ್ರಿಂದ ನಾವು ಶಾಖದ ಒತ್ತಡವನ್ನು ನಾವು ಕಡಿಮೆ ಮಾಡ್ಬೋದು. ನೆಕ್ಸ್ಟು ಮಾರುಕಟ್ಟೆ ಪರಿಣಾಮಗಳು, ಅಂದರೆ ಮಾರ್ಕೆಟ್ ಇಂಪ್ಯಾಕ್ಟ್. ಇದು ಅತಿ ಮುಖ್ಯವಾದ ಆರ್ಥಿಕ ಪರಿಣಾಮವೆಂದು ಹೇಳ್ಬೋದು. ಯಾಕಂದರೆ ಶಾಖದ ಒತ್ತಡದಿಂದ ಜಾನುವಾರುಗಳ ಗುಣಮಟ್ಟ ಮತ್ತು ಉತ್ಪಾದಕತೆಯಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ಅದರ ಮಾರ್ಕೆಟ್ ಬೆಲೆನೂ ಸಹ ಮತ್ತು ಪೂರೈಕೆ ಸರಪಳಿ ಸಹ ಮೇಲೆ ಪರಿಣಾಮ ಬೀರ್ತಾ ಇದೆ. ಇವು ಕೆಲವು ರೈತನಿಗೆ ಆರ್ಥಿಕ ನಷ್ಟ ಉಂಟು ಮಾಡಬಲ್ಲ ಅಂತ ಹೇಳ್ಬೋದು ನಾನು. ಹೀಗೆ ಅನೇಕ ಆರ್ಥಿಕ ದುಷ್ಪರಿಣಾಮಗಳನ್ನು ಈ ಶಾಖದ ಒತ್ತಡ ಅನ್ನುವಂಥದ್ದು ಪಶುಸಂಗೋಪನೆಯ ಮೇಲೆ ಉಂಟು ಮಾಡುತ್ತೆ ಅನ್ನುವಂಥದ್ದು. ಜಾನುವಾರುಗಳಲ್ಲಿ ಶಾಖದ ಒತ್ತಡ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಹೇಗೆ ಪತ್ತೆ ಮಾಡಬಹುದು ಅಂತೀರಿ? ಶಾಖದ ಒತ್ತಡವನ್ನು ಪತ್ತೆ ಹಚ್ಚಲು ಹಲವು ವಿಧಾನಗಳಿವೆ ಸರ್. ಅವುಗಳಲ್ಲಿ ಮೊದಲನೇದಾಗಿ ನಾವು ವರ್ತನೆ ಚಿಹ್ನೆಗಳ ಮೂಲಕ, ಅಂದರೆ ಬಿಹೇವಿಯರ್ ಸೈನ್ಸ್ ಮೂಲಕ ನೋಡ್ಬೋದು.
ಎರಡನೇದಾಗಿ ನಾವು ಫಿಸಿಕಲ್ ಸೈನ್ಸ್ ಅಂದರೆ ಅವುಗಳ ದೈಹಿಕ ಅಥವಾ ಭೌತಿಕ ಸೂಚಕಗಳ ಮೂಲಕ ನೋಡ್ಬೋದು. ಮೂರನೇದಾಗಿ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್, ರೋಗ ನಿರ್ಣಯ ಪರೀಕ್ಷೆಗಳ ಮೂಲಕ ನಾವು ಪತ್ತೆ ಹಚ್ಬೋದು, ಅಥವಾ ಪಶುವೈದ್ಯಕೀಯ ಪರೀಕ್ಷೆಯ ಮೂಲಕ ಮತ್ತು ಅವುಗಳ ಪ್ರಕರಣ ಇತಿಹಾಸ ಮತ್ತು ಅವಲೋಕಗಳ ಮೂಲಕ ಅಂದರೆ ಅದರ ಹಿಸ್ಟ್ರಿ ಮತ್ತು ಅಬ್ಸರ್ವೇಷನ್ ಮೂಲಕ ನಾವು ಪತ್ತೆ ಹಚ್ಬೋದು. ಮೊದಲನೇದಾಗಿ ವರ್ತನೆ ಸೂಚಕಗಳು ಏನು ಅಂತಂದರೆ, ಇಲ್ಲಿ ಶಾಖದ ಒತ್ತಡಕ್ಕೆ ಒಳಗಾದ ಪ್ರಾಣಿಗಳಲ್ಲಿ ನಾವು ಹೆಚ್ಚಿನ ಉಸಿರಾಟ ಅಥವಾ ತೆರೆದ ಬಾಯಿ ಉಸಿರಾಟ ದರವನ್ನು ಗಮನಿಸಬಹುದು. ಅವುಗಳಲ್ಲಿ ಚಟಪಟಿಕೆ ಇರ್ಬೋದು, ಉದ್ವೇಗ ಕಾಣ್ಬೋದು. ಅಂತಹ ಪ್ರಾಣಿಗಳು ನಾರ್ಮಲ್ ಆಗಿ ನೆರಳನ್ನು ಹುಡುಕ್ತಾ ಇರ್ತವೆ, ಅವುಗಳ ಚಟುವಟಿಕೆ ಕಡಿಮೆ ಆಗುತ್ತೆ ಮತ್ತು ಅವುಗಳ ಚಲಿಸಲು ಹಿಂಜರಿರ್ತವೆ ಇಂಥ ಪ್ರಾಣಿಗಳು. ವಿಶೇಷವಾಗಿ ಅಂತಹ ಜಾನುವಾರುಗಳು ಗುಂಪುಗಳಲ್ಲಿ ಆಕ್ರಮಣಶೀಲತೆಯನ್ನು ತೋರ್ತವೆ. ಅವು ಒಣ ಪದಾರ್ಥಗಳ ಸೇವೆಯನ್ನು ಕಡಿಮೆ ಮಾಡ್ತವೆ. ನೀರಿನ ಮೂಲಗಳ ಸುತ್ತಲೂ ಅದು ಒಟ್ಟುಗೂಡುವುದನ್ನು ನಾವು ನೋಡ್ಬೋದು. ಈ ಮೂಲಕ ನಾವು ವರ್ತನೆ ಚಿಹ್ನೆಗಳ ಮೂಲಕ ನಾವು ಗಮನಿಸ್ಬೋದು. ಎರಡನೇದಾಗಿ ದೈಹಿಕ ಸೂಚಕಗಳು ಚಿಹ್ನೆಗಳು ಯಾವಪ್ಪ ಅಂತಂದರೆ, ಇಂತಹ ಪ್ರಾಣಿಗಳಲ್ಲಿ ಹೆಚ್ಚಾದ ದೇಹದ ತಾಪಮಾನ ಕಾಣ್ಬೋದು, ಅತಿಯಾದ ಜೊಲ್ಲು ಸೋರುವಿಕೆ ಇರ್ಬೋದು. ಅಂತಹ ಪ್ರಾಣಿಗಳಲ್ಲಿ ತ್ವರಿತ ನಾಡಿಮಿಡಿತ ಇರುತ್ತೆ ಮತ್ತು ಹೃದಯ ಬಡಿತ ಕಾಣ್ಬೋದು. ಅವುಗಳ ಚರ್ಮ ಶುಷ್ಕ ಅಥವಾ ಬಿಸಿ ಚರ್ಮದಿಂದ ಕೂಡಿರುತ್ತೆ. ಅವು ಹೆಚ್ಚಾಗಿ ಬೆವರುತ್ತವೆ. ಇವುಗಳಲ್ಲಿ ದೌರ್ಬಲ್ಯತೆ ಕಾಣ್ಬೋದು ಮತ್ತು ಇಂತಹ ಪ್ರಾಣಿಗಳು ಅಥವಾ ರಾಸುಗಳು ದಿಗ್ಭ್ರಮೆಗೊಳಗಾಗಿ ಕುಸಿಯಲಬಹುದು. ಮೂರನೇದಾಗಿ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ರೋಗ ನಿರ್ಣಯ ಪರೀಕ್ಷೆಗಳು. ಅವುಗಳ ಗುದದ್ವಾರ ತಾಪಮಾನವನ್ನು ನಾವು ಅಳೆದು ನೋಡ್ಬೋದು, ಪರೀಕ್ಷಿಸ್ಬೋದು. ಥರ್ಮೋಮೀಟರ್ ಮೂಲಕ ನಾವು ಅವುಗಳ ತಾಪಮಾನವನ್ನು ಪರೀಕ್ಷಿಸ್ಬೋದು, ಅಥವಾ ಹೃದಯ ಬಡಿತ ಮತ್ತು ಉಸಿರಾಟ ದರವನ್ನು ಮೇಲ್ವಿಚಾರಣೆ ಮಾಡ್ಬೋದು. ಅವುಗಳ ಜಲಸಂಚಯನ ಸ್ಥಿತಿ ಅಂದರೆ ಹೈಡ್ರೇಷನ್ ಪರೀಕ್ಷೆ ಮೂಲಕ ನಾವು ರೋಗ ನಿರ್ಣಯನ ಮಾಡಬಹುದು. ನಾಲ್ಕನೇದಾಗಿ ಪಶುವೈದ್ಯಕೀಯ ಪರೀಕ್ಷೆ. ಶಾಖದ ಒತ್ತಡ ಅಥವಾ ಸಂಬಂಧಿತ ತೊಡಕುಗಳನ್ನು ಗುರುತಿಸಲು ನಾವು ಪಶುವೈದ್ಯಕೀಯ ಪರೀಕ್ಷೆ ಮಾಡ್ಬೋದು. ಇಲ್ಲಿ ಪ್ರಾಣಿಗಳ ಸಂಪೂರ್ಣ ದೈಹಿಕ ಪರೀಕ್ಷೆ ಮೂಲಕ ಅದರ ಒಟ್ಟಾರೆ ಆರೋಗ್ಯವನ್ನು ನಿರ್ಣಯಿಸಲು ಪಶುವೈದ್ಯರಿಂದ ನಾವು ಪರೀಕ್ಷೆಯನ್ನು ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟು ಅವುಗಳ ಪ್ರಕರಣ ಇತಿಹಾಸ ಮತ್ತು ಅವಲೋಕನಗಳು ಅಂದರೆ ಅದರ ಈ ಕೇಸ್ ಹಿಸ್ಟ್ರಿ ಮತ್ತು ಅಬ್ಸರ್ವೇಷನ್ ಮಾಡುವುದು. ಇಲ್ಲಿ ನಾವು ಪ್ರಾಣಿಯ ಇತ್ತೀಚಿನ ಹೆಚ್ಚಿನ ತಾಪಮಾನಕ್ಕೆ ಒಡ್ಡಿಕೊಂಡ ಮಾಹಿತಿ ಇರ್ಬೋದು ಮತ್ತು ಅದರ ಅವಧಿ ಇರ್ಬೋದು ಮತ್ತು ಅವುಗಳು ನೀರು ಮತ್ತು ನೆರಳಿನ ಲಭ್ಯತೆಯ ಮಾಹಿತಿಯನ್ನು ನಾವು ಸಂಗ್ರಹಿಸ್ಬೋದು. ಇದರಿಂದ ನಾವು ಅವು ಎಷ್ಟರ ಮಟ್ಟಿಗೆ ಶಾಖದ ಒತ್ತಡಕ್ಕೆ ಒಳಗಾಗಿದೆ ಎಂದು ನಾವು ನಿರ್ಧರಿಸ್ಬೋದು. ಇವೆಲ್ಲ ಶಾಖದ ಒತ್ತಡವನ್ನು ಪತ್ತೆ ಹಚ್ಚುವ ಕೆಲವು ಕ್ರಮಗಳು ಅಂತಲೇ ಹೇಳ್ಬೋದು. ಶಾಖದ ಒತ್ತಡವನ್ನು ಹೇಗೆ ನಿರ್ವಹಿಸಬಹುದು? ಶಾಖದ ಒತ್ತಡವನ್ನು ನಿರ್ವಹಿಸಲು ಹಲವು ಅಂಶಗಳಿದೆ, ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಸಾಕಷ್ಟು ವಾತಾಯನವನ್ನು ಒದಗಿಸ್ಬೋದು, ಅಂದರೆ ವೆಂಟಿಲೇಷನ್ ನಾವು ಕೊಡಬೇಕಾಗುತ್ತೆ. ನಾವು ಶಾಖದ ಹೆಚ್ಚಳವನ್ನು ಕಡಿಮೆ ಮಾಡಲು ಕೊಟ್ಟಿಗೆಗಳಲ್ಲಿ ಅಥವಾ ವಸತಿ ಸೌಲಭ್ಯಗಳಲ್ಲಿ ಸರಿಯಾದ ಗಾಳಿಯ ಹರಿವನ್ನು ಅಂದರೆ ಏರ್ ಫ್ಲೋ ಖಚಿತಪಡಿಸ್ಕೊಳ್ಬೇಕು. ಮೊದಲು ತಂಪಾಗಿಸುವಿಕೆ ಮತ್ತು ಗಾಳಿಯ ಪರಿಚಲನೆ ಅಂದರೆ ಏರ್ ಸರ್ಕ್ಯುಲೇಷನ್ ಸರಿಯಾಗಿದೆಯಾ, ಅಥವಾ ವಾತಾಯನ ವ್ಯವಸ್ಥೆಗಳು ವೆಂಟಿಲೇಷನ್ ಸಿಸ್ಟಮ್ ಅಥವಾ ಫ್ಯಾನ್ಗಳನ್ನು ನಾವು ಇಡಬೇಕಾಗುತ್ತೆ. ನೈಸರ್ಗಿಕ ವಾತಾಯನಕ್ಕೆ ಅಂದರೆ ನ್ಯಾಚುರಲ್ ವೆಂಟಿಲೇಷನ್ಗೆ ಅನುಕೂಲವಾಗುವಂತೆ ನಾವು ರಿಡ್ಜ್ ವೆಂಟ್ಗಳು ಮತ್ತು ಸೈಡ್ ವೆಂಟ್ಗಳು ಅಥವಾ ಪರದೆಗಳನ್ನು ಬಳಸ್ಬೋದು. ಸುಲಭವಾದ ವಿಧಾನ ಅಂದರೆ ನಾವು ಕ್ಲೋಸ್ ಶೆಲ್ಟರಲ್ಲಿ ಅಥವಾ ಮುಚ್ಚಿದ ಶೆಡ್ಗಳಲ್ಲಿ ಪ್ರತಿ ಹಸುವಿಗೆ 3x1 ಅಡಿಯ ಒಂದು ವೆಂಟಿಲೇಟರ್ಗಳನ್ನು ನಿರ್ವಹಿಸಬಹುದು. ಭತ್ತದ ಹುಲ್ಲು ಮುಂತಾದ ವಸ್ತುಗಳಿಂದ ಚಾವಣಿ ಬರೆಸುವುದು ಮತ್ತು ಚಾವಣಿಗೆ ಬಿಳಿ ಬಣ್ಣದಿಂದ ಬಣ್ಣ ಬಳಿಯುವುದು, ಅಥವಾ ನಾವು ಅನುಕೂಲ ಇರುವವರು ಫಾಲ್ಸ್ ಸೀಲಿಂಗ್ ಇನ್ಸುಲೇಷನ್ ಒದಗಿಸ್ಬೋದು. ಇವು ತಂಪಾದ ವಾತಾವರಣ ಒದಗಿಸಲು ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು. ಮತ್ತು ಎರಡನೇದಾಗಿ ನಾವು ಸಾಕಷ್ಟು ನೆರಳಿನ ವ್ಯವಸ್ಥೆ ಮಾಡಬೇಕಾಗುತ್ತೆ. ಪ್ರಾಣಿಗಳನ್ನು ನೆರಳಿನಲ್ಲಿ ಇರಿಸಲಾಗಿದೆ ಎಂದು ಮೊದಲು ನಾವು ಖಚಿತಪಡಿಸ್ಕೊಳ್ಬೇಕು. ನೆರಳಿನ ಅತ್ಯಂತ ಪರಿಣಾಮಕಾರಿ ಮೂಲವೆಂದರೆ ಅವು ಮರಗಳು ಲಭ್ಯವಿಲ್ಲದಿದ್ದರೆ ಏನು ಮಾಡ್ಬೋದು, ಕನಿಷ್ಠ 9 ಅಡಿ ಎತ್ತರದ ಚಾವಣಿಯನ್ನು ನಾವು ಒದಗಿಸಬೇಕಾಗುತ್ತೆ. 20% ರಂಧ್ರವಿರುವ ಕೃಷಿ ಬಲೆಗಳನ್ನು ಸಹ ನಾವು ಉಪಯೋಗಿಸ್ಬೋದು. ಸುಲಭವಾಗಿ ಅಥವಾ ಹೆಚ್ಚು ವೆಚ್ಚವಿಲ್ಲದೆ ನೆರಳು ಬಟ್ಟೆ ಅಥವಾ ತಡೆಗೋಡೆಯನ್ನು ನಿರ್ಮಿಸಬೇಕಾಗುತ್ತೆ, ಅಥವಾ ಒದ್ದೆಯಾದ ಗೋಣಿಚೀಲಗಳನ್ನು ಬಳಸಿ ನಾವು ಬಿಸಿ ಗಾಳಿಯ ವಿರುದ್ಧ ತಡೆಗೋಡೆಗಳನ್ನು ರಚಿಸಬಹುದು. ಮುಂದಿನ ಕ್ರಮಗಳು ಅಂದರೆ ತಾಜಾ ತಂಪಾದ ನೀರಿನ ಲಭ್ಯವನ್ನು ಖಚಿತಪಡಿಸ್ಕೊಳ್ಳೋದು. ಅಂದರೆ ಜಾನುವಾರುಗಳಿಗೆ ಶುದ್ಧ ನೀರನ್ನು ಪೂರೈಸಬೇಕು. ಅವು ಎಲ್ಲ ಸಮಯದಲ್ಲೂ ಸುಲಭವಾಗಿ ಲಭ್ಯವಿರುವಂತೆ ನಾವು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಮತ್ತು ನಾವು ಏನು ಮಾಡ್ಬೋದು ಅಂದರೆ ಹೆಚ್ಚುವರಿ ತಂಪಾಗಿಸಲು ಹುಲ್ಲುಗಾವಲುಗಳು ಅಥವಾ ಕೊಟ್ಟಿಗೆಗಳಲ್ಲಿ ನೀರಿನ ತೊಟ್ಟಿಗಳನ್ನು ನಿರ್ಮಿಸಬೇಕಾಗುತ್ತೆ, ಅಥವಾ ಸ್ಪ್ರಿಂಕ್ಲರ್ಸ್ಗಳನ್ನು ನಾವು ಅಳವಡಿಸಬಹುದು. ಮುಖ್ಯವಾಗಿ ಅವುಗಳು ಸರಿಯಾಗಿ ನೀರು ತೆಗೆದುಕೊಳ್ಳುತ್ತಿದೆಯೆಂದು ನಾವು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ನೋಡ್ಕೊಳ್ಬೇಕು. ಯಾಕಂದರೆ ಶಾಖದ ಒತ್ತಡವು ಪ್ರಾಣಿಗಳಲ್ಲಿ ನೀರಿನ ಅಗತ್ಯ ಹೆಚ್ಚಿಸುವುದರಿಂದ ನಾವು ದಿನದ 24 ಗಂಟೆಗಳು ಸಾಕಷ್ಟು ಕುಡಿಯುವ ನೀರನ್ನು ಖಚಿತಪಡಿಸಬೇಕಾಗುತ್ತೆ. ಮುಂದಿನದು ನಾವು ಪ್ರಾಣಿಯ ಸೂಕ್ಷ್ಮ ಪರಿಸರವನ್ನು ಕಾಪಾಡುವುದು. ಅಂದರೆ ಅದರ ದೇಹದ ಸುತ್ತ ಒಂದು ಕನಿಷ್ಠ 3 ಬಾರಿ ನಾವು ನೀರನ್ನು ಮಿಸ್ಟಿಂಗ್ ಅಥವಾ ಫಾಗಿಂಗ್ ಮಾಡುವುದು ಉಪಯುಕ್ತ.
10-30 ನಿಮಿಷಗಳ ಅಂತರದಲ್ಲಿ ನಾವು 1-5 ನಿಮಿಷಗಳ ಕಾಲ ಪ್ರಾಣಿಗಳ ದೇಹದ ಮೇಲೆ ನೇರವಾಗಿ ನೀರನ್ನು ಸಿಂಪಡಿಸುವ ಮೂಲಕ ಶಾಖದ ಒತ್ತಡವನ್ನು ನಾವು ನಿರ್ವಹಿಸ್ಬೋದು. ಮತ್ತು ಎಮ್ಮೆಗಳಲ್ಲಿ ಶಾಖದ ಒತ್ತಡವನ್ನು ತಡೆಯಲು ನಾವೇನು ಮಾಡ್ಬೋದು, ಅತ್ಯಂತ ಪರಿಣಾಮಕಾರಿ ಮಾರ್ಗ ಅಂದರೆ ಅವುಗಳಿಗೆ ನೀರಿನ ಕೊಳದಲ್ಲಿ ಬಿಡುವುದು. ಇವೆಲ್ಲನೂ ಮಾಡ್ಬೋದು. ಮುಂದಿನ ಕ್ರಮ ಏನು ತಗೊಬೋದು ಅಂದರೆ ಆಹಾರ ಪದ್ಧತಿಗಳ ಸರಿಹೊಂದಿಸಬೇಕು. ಅಂದರೆ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಸಮಯದಲ್ಲಿ ಉತ್ಪತ್ತಿಯಾಗುವ ಶಾಖದ ಪ್ರಮಾಣವನ್ನು ಕಡಿಮೆ ಮಾಡಲು ಬೆಳಗ್ಗೆ ಅಥವಾ ಸಂಜೆ ತಂಪಾಗಿರುವಾಗ ಅವುಗಳಿಗೆ ಆಹಾರ ನೀಡಬೇಕು. ಅಂದರೆ ಸುಡುವ ಶಾಖವನ್ನು ತಪ್ಪಿಸಲು ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ನಾವು ಮೇಯಿಸಲು ಬಿಡಬೇಕು, ಆದ್ಯತೆ ಕೊಡಬೇಕಾಗುತ್ತೆ. ಕಡಿಮೆ ಒಣ ಪದಾರ್ಥ ಸೇವನೆಯಲ್ಲಿ ಏನಾಗುತ್ತೆ, ಅಂಥ ಟೈಮಲ್ಲಿ ಜೀರಿಸಿಕೊಳ್ಳಲು ಸರಳವಾದ ಪ್ರೀಮಿಯಂ ಸಾಂದ್ರತೆ ಕಾನ್ಸಂಟ್ರೇಟ್ ಮತ್ತು ಹೆಚ್ಚಾಗಿ ನಾವು ಮೇವು ಆಹಾರವನ್ನು ಬಳಸ್ಬೋದು. ಚಯಾಪಚಯ ಆಮ್ಲತೆಯನ್ನು ತಡೆಯಲು ಮತ್ತು ಖನಿಜಗಳ ಹೆಚ್ಚಿದ ಬೇಡಿಕೆಯನ್ನು ಪೂರೈಸಲು ನಾವು ಬಿಸಿ ವಾತಾವರಣದಲ್ಲಿ ಹೆಚ್ಚಾಗಿ ಖನಿಜ ಪೂರೈಕೆ ಮಾಡಬೇಕು. ಅಂದರೆ ಪೊಟ್ಯಾಷಿಯಂ, ಸೋಡಿಯಂ, ಮೆಗ್ನೀಷಿಯಂ ಇರುವ ಖನಿಜ ಮಿಶ್ರಣ ನಾವು ಆದ್ಯತೆ ನೀಡಬೇಕಾಗುತ್ತೆ. ಮುಂದಿನ ಕ್ರಮ ಏನಂತಂದರೆ ಕೊಟ್ಟಿಗೆಗಳಲ್ಲಿ ಜಾನುವಾರುಗಳ ಸಾಂದ್ರತೆಯನ್ನು ನಿಯಂತ್ರಿಸಬೇಕು. ಸ್ಟಾಕ್ ಡೆನ್ಸಿಟಿ ಕಮ್ಮಿ ಮಾಡಬೇಕಾಗುತ್ತೆ. ಕೊಟ್ಟಿಗೆಗಳಲ್ಲಿ ದಟ್ಟಣೆಯನ್ನು ತಪ್ಪಿಸಬೇಕು. ಯಾಕಂದರೆ ಇವು ಶಾಖದ ಒತ್ತಡ ಮತ್ತು ಸಂಪನ್ಮೂಲಗಳಿಗಾಗಿ ಇವುಗಳ ಸ್ಪರ್ಧೆಯನ್ನು ಹೆಚ್ಚಾಗುತ್ತೆ. ಅದರಿಂದ ನಾವು ಜಾನುವಾರುಗಳು ಮುಕ್ತವಾಗಿ ಚಲಿಸಲು ಸಾಕಷ್ಟು ಸ್ಥಳಾವಕಾಶವನ್ನು ಒದಗಿಸಬೇಕಾಗುತ್ತೆ. ಮತ್ತು ಮುಂದಿನ ಕ್ರಮ ಅಂದರೆ ನಾವು ದೇಹ ಸ್ಥಿತಿ ಮತ್ತು ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಬೇಕು. ಮೊದಲನೇದಾಗಿ ನಾವು ನಿಯಮಿತವಾಗಿ ಪ್ರಾಣಿಗಳ ಉಸಿರಾಟದ ದರ ಇರ್ಬೋದು ಅಥವಾ ಉಸಿರಾಟ ಮತ್ತು ಅವುಗಳ ಆಹಾರ ಸೇವನೆ ಕ್ರಮ ಸೇರಿದಂತೆ ಶಾಖದ ಒತ್ತಡ ಚಿಹ್ನೆಗಳನ್ನು ಗಮನಿಸಬೇಕು. ತೂಕ ನಷ್ಟ ಅಥವಾ ಚಯಾಪಚಯ ಸಮಸ್ಯೆಗಳು ತಡೆಗಟ್ಟಲು ದೇಹದ ಸ್ಥಿತಿಯ ಮೇಲ್ವಿಚಾರಣೆ ಮಾಡಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಆಹಾರ ಪದ್ಧತಿಯನ್ನು ಸರಿಪಡಿಸಬೇಕು. ಮುಖ್ಯವಾಗಿ ಶಾಖದ ಒತ್ತಡ ಸಂಬಂಧಿತ ಕಾಯಿಲೆ ಅಥವಾ ತೊಡಕುಗಳು ಕಾಂಪ್ಲಿಕೇಶನ್ಸ್ ಏನಿದ್ದರೆ ಯಾವುದೇ ಚಿಹ್ನೆಗಳು ಕಂಡುಬಂದಲ್ಲಿ ಪಶುವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಮಾಹಿತಿ ಪಡೆದು ತಮ್ಮ ರಾಸುಗಳನ್ನು ರಕ್ಷಿಸಿಕೊಳ್ಳಬೇಕಾಗುತ್ತೆ. ಕೊನೆಯದಾಗಿ ತಡೆಗಟ್ಟುವಿಕೆ ಅಂದರೆ ನಾವು ಸರಿಯಾದ ವಾತಾಯನ ಅಂದರೆ ವೆಂಟಿಲೇಷನ್ ಮತ್ತು ಜಲಸಂಚಯನ ಹೈಡ್ರೇಷನ್ ಅಂತಹ ತಡೆಗಟ್ಟುವ ಕ್ರಮಗಳನ್ನು ಅಳವಡಿಸಿಕೊಂಡಾಗ ನಾವು ಪ್ರಾಣಿಗಳಲ್ಲಿ ಶಾಖದ ಒತ್ತಡವನ್ನು ಕಡಿಮೆ ಮಾಡಬಹುದು. ಮತ್ತು ಹವಾಮಾನ ಮುನ್ಸೂಚನೆಗಳ ಮೇಲ್ವಿಚಾರಣೆ ಮಾಡಿ ಅದರ ಅನುಗುಣವಾಗಿ ನಿರ್ವಹಣಾ ಅಭ್ಯಾಸಗಳನ್ನು ಅಂದರೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಜಾನುವಾರುಗಳಲ್ಲಿ ಶಾಖದ ಒತ್ತಡವನ್ನು ತಡೆಯಬಹುದು ಅಂತಲೇ ಹೇಳ್ತೀನಿ. ಈ ಎಲ್ಲ ಕ್ರಮಗಳನ್ನು ಅನುಸರಿಸುವ ಮೂಲಕ ಶಾಖದ ಒತ್ತಡವನ್ನು ನಿರ್ವಹಣೆಯನ್ನು ಮಾಡಬಹುದಾಗುತ್ತೆ. ಈ ಶಾಖದ ಒತ್ತಡ ಮತ್ತು ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟ್ರೆ? ನಾನು ತಿಳಿಸಿದಂತೆ ಜಾನುವಾರುಗಳ ಶಾಖದ ಒತ್ತಡ ಪರಿಣಾಮಗಳು ತೀವ್ರವಾಗಿರ್ತವೆ. ಕಡಿಮೆ ಫಲವತ್ತತೆಯಿಂದ ಹಿಡಿದು ಅಥವಾ ಕಡಿಮೆ ಹಾಲಿನ ಇಳುವರಿ ಮತ್ತು ಹೆಚ್ಚಿನ ಆರೋಗ್ಯ ಅಪಾಯಗಳವರೆಗೆ ಜಾನುವಾರುಗಳಲ್ಲಿನ ಶಾಖದ ಚಿಹ್ನೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಜಾನುವಾರುಗಳಲ್ಲಿ ಪರಿಣಾಮಕಾರಿ ಶಾಖ ಒತ್ತಡವನ್ನು ತಡೆಗಟ್ಟುವ ಕ್ರಮಗಳನ್ನು ಜಾರಿಗೆ ತರಬೇಕಾಗುತ್ತೆ. ಸರಿಯಾದ ತಂಪಾಗಿಸುವಿಕೆ ಇರ್ಬೋದು ಅಥವಾ ಸರಿಯಾದ ವಾತಾಯನ, ಜಲಸಂಚಯನ ಮತ್ತು ಪೋಷಣೆಯನ್ನು ಒದಗಿಸುವ ಮೂಲಕ ಮತ್ತು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನಾವು ನಮ್ಮ ಜಾನುವಾರುಗಳನ್ನು ರಕ್ಷಿಸಬಹುದು ಮತ್ತು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ದಕ್ಷತೆಯನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳ್ತೇನೆ ಸರ್. ಈ ಶಾಖದ ಒತ್ತಡಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ತಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡ್ತಕ್ಕಂಥದ್ದು? ನನ್ನ ದೂರವಾಣಿ ಸಂಖ್ಯೆ 8970415197. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 8970415197. ಒಳ್ಳೆಯದು ಡಾಕ್ಟರ್ ವಿನೂತನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಖ ಒತ್ತಡ ಪ್ರಾಣಿಗಳ ಆರೋಗ್ಯ ಹಾಗೂ ನಿರ್ವಹಣೆಯ ಮೇಲೆ ಏನೆಲ್ಲ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಶಾಖ ಒತ್ತಡ ಪ್ರಾಣಿಗಳ ಆರೋಗ್ಯ ನಿರ್ವಹಣೆಯ ಮೇಲಿನ ಪರಿಣಾಮ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ.ಕೆ. ವಿನೂತನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪಶುಗಳಿಗೆ ಚಿಕಿತ್ಸೆ ಕೊಡುವವರು ಎಲ್ಲರೂ ಪಶುವೈದ್ಯರೇ? ಎಷ್ಟು ಸತ್ಯ, ಎಷ್ಟು ಮಿಥ್ಯ? ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ. ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು.
ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ನಮ್ಮ ರಾಜ್ಯದಲ್ಲಿ ರಾಗಿ ಒಂದು ಪ್ರಮುಖ ಆಹಾರ ಬೆಳೆ. ಈ ಬೆಳೆಯನ್ನು ಸುಮಾರು 6.41 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದ್ದು, ಒಟ್ಟು ಉತ್ಪಾದನೆ 11.64 ಲಕ್ಷ ಟನ್ಗಳಷ್ಟು ಮತ್ತು ಸರಾಸರಿ ಇಳುವರಿ 1816 ಕೆಜಿ ಪ್ರತಿ ಹೆಕ್ಟೇರ್ಗೆ ಸಿಗ್ತಾ ಇದೆ. ಈ ಬೆಳೆಯನ್ನು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ತುಮಕೂರು, ಕೋಲಾರ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಖ್ಯ ಬೆಳೆಯಾಗಿ ಹಾಗೂ ಜೋಳ, ಅಲಸಂದೆ, ಹುಚ್ಚೆಳ್ಳು, ತೊಗರಿ, ಅವರೆ, ನವಣೆ, ಎಳ್ಳು ಇತ್ಯಾದಿ ಬೆಳೆಗಳೊಂದಿಗೆ ಅಂತರ ಬೆಳೆಯಾಗಿ ಮತ್ತು ಮಿಶ್ರ ಬೆಳೆಯಾಗಿ ಬೆಳೀತಿದ್ದಾರೆ. ಆದ್ದರಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳನ್ನು ರಾಗಿಯ ಕಣಜ ಅಂಥೇಳಿ ಕರೆಯಲಾಗುತ್ತೆ. ಈ ಹಿಂದೆ ಬೆಳೆಯನ್ನು ಮಳೆಯಾಶ್ರಿತ ಬೆಳೆಯಾಗಿ ಕಾರ್ರಾಗಿ ಮತ್ತು ಹೈನುರಾಗಿ ಎಂಬುದಾಗಿ ಬೆಳೆಯಲಾಗ್ತಾ ಇದ್ದು, ಈಗ ಈ ಬೆಳೆಗಳಲ್ಲಿ ಆದಂತಹ ಅವಿರತ ಸಂಶೋಧನೆಯಿಂದಾಗಿ ವಿವಿಧ ಕಾಲಗಳಿಗೆ ಸೂಕ್ತವಾದ ಹಾಗೂ ಬೆಂಕಿ ರೋಗಕ್ಕೆ ನಿರೋಧಕತೆಯುಳ್ಳ ರಾಗಿ ತಳಿಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಇವರಿಂದ ಬಿಡುಗಡೆಯನ್ನ ಮಾಡಲಾಗಿದ್ದು, ಅವುಗಳ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಅಲ್ಪಾವಧಿ ತಳಿಗಳು. KMR 204 ಇದು ಅಲ್ಪಾವಧಿ ತಳಿಯಾಗಿದ್ದು 100ರಿಂದ 105 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಇಲುಕುಗಳು ಮಧ್ಯಮ ಉದ್ದವಾಗಿದ್ದು ತೆನೆಗಳು ಬಿಳಿ ಬಣ್ಣದಿಂದ ಕೂಡಿ ಮುಷ್ಟಿಯಾಕಾರದಲ್ಲಿ ಇರುತ್ತವೆ. ಈ ತಳಿಯು ಕೊನೆ ಮುಂಗಾರಿಗೆ ಜುಲೈ, ಆಗಸ್ಟ್ ಹಾಗೂ ಬೇಸಿಗೆ ಬೆಳೆಗೆ ಜನವರಿ, ಫೆಬ್ರವರಿಯಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿದ್ದು ಬೆಂಕಿ ರೋಗ ನಿರೋಧಕತೆಯನ್ನ ಹೊಂದಿರುತ್ತೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 14ರಿಂದ 16 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 12ರಿಂದ 14 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಮತ್ತೊಂದು ಅಲ್ಪಾವಧಿ ತಳಿ KMR 340. ಈ ತಳಿಯು ಅಲ್ಪಾವಧಿ ತಳಿಯಾಗಿದ್ದು ಕಟಾವಿಗೆ 95ರಿಂದ 100 ದಿನಗಳ ಅವಧಿಯನ್ನ ತೆಗೆದುಕೊಳ್ಳುತ್ತೆ. ಈ ತಳಿಯ ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿಕೊಂಡಿರುತ್ತೆ. ಈ ತಳಿಯ ತೆನೆ ಹಾಗೂ ಕಾಳುಗಳು ಬಿಳಿ ಬಣ್ಣದಿಂದ ಕೂಡಿರುತ್ತವೆ. ಆದ ಕಾರಣ ಈ ತಳಿಯ ಧಾನ್ಯಗಳನ್ನು ಹಲವಾರು ಬೇಕರಿ ಉದ್ಯಮದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗವನ್ನ ಮಾಡಲಾಗುತ್ತೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಜುಲೈ, ಆಗಸ್ಟ್ ಹಾಗೂ ಬೇಸಿಗೆಗೆ ಅಂದರೆ ಜನವರಿ, ಫೆಬ್ರವರಿ ಈ ಸಂದರ್ಭದಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿರುತ್ತೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20ರಿಂದ 22 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 16ರಿಂದ 18 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಹಾಗೇನೆ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. KMR 630 ಇದು ಅಲ್ಪಾವಧಿ ತಳಿಯಾಗಿದ್ದು 95ರಿಂದ 100 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಯು ಹಾಲು ಬಿಳಿ ಬಣ್ಣದಿಂದ ಕೂಡಿದ್ದು ಮಾಗಿದಾಗ ತಿಳಿಕಂದು ಬಣ್ಣಕ್ಕೆ ತಿರುಗುತ್ತದೆ. ಹಾಗೇನೆ ಇಲುಕುಗಳು ಮುದುಡಿದ್ದು ತೆನೆಯು ಮುಷ್ಟಿಯಾಕಾರದಲ್ಲಿ ಇರುತ್ತೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಜುಲೈ, ಆಗಸ್ಟ್ ಹಾಗೂ ಬೇಸಿಗೆಗೆ ಅಂತಂದ್ರೆ ಜನವರಿ, ಫೆಬ್ರವರಿ ತಿಂಗಳಿನಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿರುತ್ತೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 18ರಿಂದ 20 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 16ರಿಂದ 18 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಜೊತೆಗೆ
ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. KMR 316 ಈ ತಳಿಯು ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಅಲ್ಪಾವಧಿ ತಳಿಯಾಗಿದೆ. 105ರಿಂದ 110 ದಿನಗಳಲ್ಲಿ ಕಟಾವಿಗೆ ಬರುವಂತಹ ಈ ತಳಿ ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿಕೊಂಡಿರುತ್ತೆ. ಹಾಗೇನೆ ತೆನೆಗಳು ಹಸಿರು ಬಣ್ಣದಿಂದ ಕೂಡಿರುತ್ತವೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈ ಹಾಗೂ ಕೊನೆ ಮುಂಗಾರಿಗೆ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಬೆಳೆಯಲು ಸೂಕ್ತವಾಗಿರುತ್ತೆ. ಸದರಿ ತಳಿಯು ನೀರಾವರಿ ಹಾಗೂ ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾಗಿದ್ದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20ರಿಂದ 22 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 18ರಿಂದ 20 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಇಂಡಾಫ್ 9 ಇದು ಅಲ್ಪಾವಧಿ ತಳಿಯಾಗಿದ್ದು 95ರಿಂದ 105 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಗಳು ನೇರಳೆ ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿಕೊಂಡಿರುತ್ತೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್, ಚಳಿಗಾಲಕ್ಕೆ ಅಂದರೆ ಅಕ್ಟೋಬರ್ ನವೆಂಬರ್, ಹಾಗೇನೆ ಬೇಸಿಗೆಗೆ ಅಂತಂದರೆ ಜನವರಿ ಫೆಬ್ರವರಿ ಹಾಗೂ ಮೊದಲ ಮುಂಗಾರಿಗೆ ಅಂದರೆ ಜೂನ್ ಜುಲೈ ತಿಂಗಳಿನಲ್ಲಿ ಸಾಗುವಳಿ ಮಾಡಲಿಕ್ಕೆ ಸೂಕ್ತವಾಗಿದೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 12ರಿಂದ 14 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 10ರಿಂದ 12 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. GPU 48 ಈ ತಳಿಯು ಅಲ್ಪಾವಧಿ ತಳಿಯಾಗಿದ್ದು 100ರಿಂದ 105 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯು ನೇರಳೆ ಬಣ್ಣದ ತೆನೆಗಳನ್ನು ಹೊಂದಿದ್ದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆಗೆ ಅಂದರೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಸಾಗುವಳಿ ಮಾಡಲು ಸೂಕ್ತವಾಗಿರುತ್ತೆ. ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 12ರಿಂದ 14 ಕ್ವಿಂಟಾಲ್ ಧಾನ್ಯದ ಇಳುವರಿ ಕೊಡುತ್ತೆ. ಹಾಗೇನೆ 2.5ರಿಂದ 3 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಸಾಗುವಳಿ ಮಾಡಿದಾಗ 10ರಿಂದ 12 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 1.5ರಿಂದ 2 ಟನ್ ಮೇವಿನ ಇಳುವರಿಯನ್ನ ಕೊಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ರೈತ ಬಾಂಧವರೇ, ಇದುವರೆಗೆ ಅಲ್ಪಾವಧಿ ತಳಿಗಳ ಕುರಿತಂತೆ ಮಾಹಿತಿಯನ್ನು ಗಮನಿಸಿದ್ರಲ್ಲ. ಈಗ ಮಧ್ಯಮಾವಧಿ ತಳಿಗಳ ಕುರಿತಂತೆ ವಿಚಾರಗಳನ್ನ ಗಮನಿಸೋಣ. ಮಧ್ಯಮಾವಧಿ ತಳಿಗಳು, ಇದರಲ್ಲಿ ಇಂಡಾಫ್ 7 ಇದು ಮಧ್ಯಮಾವಧಿ ತಳಿಯಾಗಿದ್ದು 115ರಿಂದ 120 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿರುತ್ತದೆ. ಹಾಗೇನೆ ಕೆಳಭಾಗದ ಇಲುಕುಗಳು ಕವಲುಗಳಿಂದ ಕೂಡಿದ್ದು ತೆನೆಯು ಜಡೆಯಾಕಾರದಂತೆ ಕಾಣಿಸುತ್ತೆ. ಈ ತಳಿಯು ಚಳಿಗಾಲಕ್ಕೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ನೀರಾವರಿ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿ. ನೀರಾವರಿಯಲ್ಲಿ ಪ್ರತಿ ಎಕರೆಗೆ 16ರಿಂದ 18 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೇನೆ 3ರಿಂದ 4 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಮತ್ತೊಂದು ಮಧ್ಯಮಾವಧಿ ತಳಿ GPU 28. ಈ ತಳಿಯು ಮಧ್ಯಮಾವಧಿ ತಳಿಯಾಗಿದ್ದು 110ರಿಂದ 115 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯು ಮಧ್ಯಮ ಗಾತ್ರದ ತೆನೆಯನ್ನ ಹೊಂದಿದ್ದು ಇಲುಕುಗಳ ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ಸೂಕ್ತವಾದಂತಹ ತಳಿ. ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 14ರಿಂದ 16 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನ ನೀಡುತ್ತೆ. ಹಾಗೇನೆ 3ರಿಂದ 3.5 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಇನ್ನು ಮಳೆಯಾಶ್ರಿತ ಪ್ರದೇಶದಲ್ಲಿ 12ರಿಂದ 14 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೇನೆ 1.5ರಿಂದ 2.5 ಟನ್ ಮೇವಿನ ಇಳುವರಿಯನ್ನ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಜೊತೆಗೆ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. ಇನ್ನು ಮತ್ತೊಂದು ಮಧ್ಯಮಾವಧಿ ತಳಿ KMR 301. ಮುಂಗಾರು ಜೂನ್ ಜುಲೈ ಹಾಗೂ ಚಳಿಗಾಲಕ್ಕೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಗೆ ಸೂಕ್ತವಾದಂತಹ ಅಧಿಕ ಧಾನ್ಯ ಹಾಗೂ ಹುಲ್ಲಿನ ಇಳುವರಿ ನೀಡುವ ತಳಿ ಇದು. ಈ ತಳಿಯು ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾಗಿದ್ದು 115ರಿಂದ 118 ದಿನಗಳಲ್ಲಿ ಕಟಾವಿಗೆ ಬರುತ್ತೆ ಮತ್ತು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20ರಿಂದ 22 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 12ರಿಂದ 14 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನ ಹೊಂದಿದೆ.
ಕೃಷಿಕ ಮಿತ್ರರೇ, ಇದುವರೆಗೆ ಮಧ್ಯಮಾವಧಿ ರಾಗಿ ತಳಿಗಳ ಕುರಿತು ವಿಚಾರಗಳನ್ನು ಗಮನಿಸಿದ್ರಿ. ಬನ್ನಿ ಈಗ ದೀರ್ಘಾವಧಿ ತಳಿಗಳ ಕುರಿತಂತೆ ವಿಚಾರಗಳನ್ನು ನೋಡೋಣ. MR1 ಈ ತಳಿಯು ದೀರ್ಘಾವಧಿ ತಳಿಯಾಗಿದ್ದು 120ರಿಂದ 125 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಇದರ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು, ಇಲುಕುಗಳು ಉದ್ದವಾಗಿದ್ದು, ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿ. ಈ ತಳಿಯು ನೀರಾವರಿ ಪ್ರದೇಶಗಳಲ್ಲಿ ಪ್ರತಿ ಎಕರೆಗೆ 16ರಿಂದ 18 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 6ರಿಂದ 7 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಮಳೆಯಾಶ್ರಿತ ಪ್ರದೇಶದಲ್ಲಿ 10ರಿಂದ 12 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 3ರಿಂದ 4 ಟನ್ ಮೇವಿನ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಮತ್ತೊಂದು ದೀರ್ಘಾವಧಿ ರಾಗಿ ತಳಿ MR6. ಈ ತಳಿಯೂ ಕೂಡ ದೀರ್ಘಾವಧಿ ತಳಿಯಾಗಿದ್ದು 120ರಿಂದ 125 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು, ಇಲುಕುಗಳು ಉದ್ದವಾಗಿದ್ದು, ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿಯಾಗಿದೆ. ನೀರಾವರಿ ಸೌಲಭ್ಯವಿದ್ದಲ್ಲಿ ಈ ತಳಿಯನ್ನು ಕೊನೆ ಮುಂಗಾರಿನಲ್ಲೂ ಅಂದರೆ ಜುಲೈ ಆಗಸ್ಟ್ ತಿಂಗಳಿನಲ್ಲೂ ಕೂಡ ಬೆಳೆಯಬಹುದಾಗಿದೆ. ಈ ತಳಿಯು ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 20ರಿಂದ 22 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 6ರಿಂದ 7 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಜೊತೆಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ 10ರಿಂದ 14 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 3ರಿಂದ 4 ಟನ್ ಮೇವಿನ ಇಳುವರಿಯನ್ನು ನೀಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ, ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ ಮಂಡ್ಯ ಇವರನ್ನ ಭೇಟಿ ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು ಈ ಕುರಿತಂತಹ ಮಾಹಿತಿಯನ್ನ ಗಮನಿಸಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.